ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶಂಡ್ರೆ, ನಾನು ನಂಬುತ್ತೇನೆ ನೀವು ಕುಟುಂಬವಾಗಿ ಎಲ್ಲರೂ ಸದಾ ಸೂಕ್ಷ್ಮದಿಂದ ಇದ್ದೀರಿ ಎಂಬುದಾಗಿ. ಯಾಕೆ ನಂಬುತ್ತೇನಂತ ಹೇಳಿದರೆ, ನಾವುಗಳು ಆರಾಧಿಸುವಂಥ ದೇವರು ನಮ್ಮನ್ನಲ್ಲದೆ ಬೇರೆ ಯಾರನ್ನು ಆತನು ಪ್ರೀತಿ ಮಾಡ್ತಾನೆ, ನಮ್ಮನ್ನಲ್ಲದೆ ಯಾರಿಗೆ ಆತನು ಸೂಕ್ಷ್ಮವನ್ನು ಕೊಡ್ತಾನೆ, ನಮ್ಮನ್ನಲ್ಲದೆ ಬೇರೆ ಯಾರಿಗೆ ಆತನು ಉದ್ಧಾರ ಮಾಡುವಂತವನಾಗಿದ್ದಾನೆ. ನಮ್ಮನ್ನೇ ಹುಡುಕಿ ಬಂದು ತನ್ನ ಮಹಿಮೆಯನ್ನು, ದೇವರಿಗೆ ಸರಿಸಮಾನನಾಗಿರುವಂಥ ಪದವಿಯನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿಕೊಂಡು ನಮ್ಮ ಉನ್ನತಿಗಾಗಿ, ನಿತ್ಯ ರಾಜ್ಯಕ್ಕಾಗಿ, ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ಆತನು ನಮ್ಮನ್ನು ಹುಡುಕಿ ಬಂದಂಥ ಕರ್ತನಲ್ಲವ. ಬೈಬಲ್ ಹೇಳ್ತದಲ್ಲ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಆತನು ದಯಪಾಲಿಸದೆ ಇರುವನೇ ಎಂಬುದಾಗಿ. ಖಂಡಿತವಾಗಿಯೂ ಆತನು ಎಲ್ಲವನ್ನ ನಮಗೆ ದಯಪಾಲಿಸುವ ಕರ್ತನಾಗಿರುತ್ತಾನೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ, ನಾವು ಸೂಕ್ಷ್ಮವಾಗಿ ಇರುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಿಮ್ಮೆಲ್ಲರ ಪ್ರಾರ್ಥನೆ ಮೂಲಕವಾಗಿ ಅಕ್ಟೋಬರ್ 2ನೇ ತಾರೀಕು ನಡೆದಂಥ ಸೇವಕರ ಕೂಟ ಅದ್ಭುತವಾದಂಥ ರೀತಿಯಲ್ಲಿ ತುಮಕೂರು ಪಟ್ಟಣದಲ್ಲಿ ನಡೆಯುವಂತೆ ದೇವರು ಸಹಾಯ ಮಾಡಿದನು. ದೇವರು ಬಲವಾಗಿ ಚಲಿಸಿದನು. ದೇವರು ವಿಶೇಷವಾದಂಥ ಪ್ರಕಟಣೆಗಳನ್ನು ದೇವರು ಪ್ರಕಟಪಡಿಸಿದನು. ಎಷ್ಟೋ ಬಲಹೀನತೆಯಲ್ಲಿದ್ದಂಥ ಸೇವಕರುಗಳು ಉಜ್ಜೀವನವನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ದೇವರು ಕೃಪೆ ಮಾಡಿದ. ಸಹೋದರರು ಮತ್ತು ಪಾಸ್ಟರ್ SR ಮನೋಹರ್ ಅವರನ್ನು ಈ ಕೂಟದಲ್ಲಿ ಬಲವಾಗಿ ಉಪಯೋಗಿಸಿಕೊಂಡನು. ಅಂಥ ಅನೇಕ ಅಭಿಷಕ್ತರು ನಮ್ಮ ರಾಜ್ಯದಲ್ಲಿ ಎದ್ದೇಳಬೇಕೆಂಬುದಾಗಿ ಈ ಕೂಟಗಳನ್ನು ಇನ್ನೂ ಹೆಚ್ಚಾಗಿ ಅವರು ರಾಜ್ಯದಾದ್ಯಂತ ಇರುವಂಥ ಸೇವಕರುಗಳ ಒಟ್ಟಿಗೆ ನಡೆಸಲಿಕ್ಕಾಗುತ್ತೆ ದೇವರು ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ನವೆಂಬರ್ 1ನೇ ತಾರೀಕು ಈಗಾಗಲೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ನಾಡಿನ ಹಬ್ಬ ರಾಜ್ಯೋತ್ಸವ ಅದು ದೇವರ ಅರಿಯದೇ ಇರುವಂಥ ಮಕ್ಕಳಿಗೆ ಅದು ರಾಜ್ಯೋತ್ಸವ. ಆದರೆ ನಮಗೆ ಮಾತ್ರ ಆ ರಾಜಾದಿರಾಜನ ಉತ್ಸವ. ಯಾಕೆಂದರೆ ನಮ್ಮನ್ನು ದೇವರು ಈ ನಾಡಿನಲ್ಲಿ ಕರೆತಂದಿದ್ದಾನೆ, ಈ ನಾಡಿನಲ್ಲಿ ಹುಟ್ಟೋ ಹಾಗೆ ಮಾಡಿದ್ದಾನೆ. ಆತನೇ ತನ್ನ ವಾಗ್ದಾನದಲ್ಲಿ ಪ್ರಕಟ ಮಾಡಿದ್ದಾನೆ. ನಿಮ್ಮನ್ನು ಸಾಗಿಸಿಕೊಂಡು ಬಂದಂಥ ಪಟ್ಟಣಕ್ಕಾಗಿ, ಅದರ ಬ್ರಾಕೆಟ್ನಲ್ಲಿ ರಾಜ್ಯಕ್ಕಾಗಿ, ದೇಶಕ್ಕಾಗಿ ನೀವು ಪ್ರಾರ್ಥಿಸುವುದಾದರೆ ಅದರ ಹಿತವೇ ನಿಮ್ಮ ಹಿತವಾಗಿ ಮಾರ್ಪಡುತ್ತದೆ ಎಂಬುದಾಗಿ. ನಾವೆಷ್ಟು ಧನ್ಯರು ಪ್ರೀತಿಯುಳ್ಳ ದೇವಶಂಡ್ರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯದ ಸುಕ್ಷೇಮಕ್ಕಾಗಿ, ನಮ್ಮ ರಾಜ್ಯದ ಆಶೀರ್ವಾದ ಮತ್ತು ನಮ್ಮ ರಾಜ್ಯದ ರಕ್ಷಣೆಗಾಗಿ ಪ್ರಾರ್ಥಿಸುವಂಥ ಒಂದು ದೊಡ್ಡ ಸೌಭಾಗ್ಯ ದೇವರು ಆತ್ಮಿಕ ಮಕ್ಕಳಿಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಕರ್ನಾಟಕದಾದ್ಯಂತ ಇರುವಂಥ ನನ್ನ ಪ್ರಾರ್ಥಿಸುವಂಥ ಪ್ರಾರ್ಥನಾ ವೀರರು ವೀರಾಂಗನೆಯರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿರಿ, ನವೆಂಬರ್ 1ನೇ ತಾರೀಕು ತುಮಕೂರು ಪಟ್ಟಣದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರೋಣ. ಪರಲೋಕದ ದೇವರನ್ನು ಕೂಗಿ ಕೇಳಿಕೊಳ್ಳೋಣ. ದೇವ, ನಮ್ಮ ರಾಜ್ಯವನ್ನು ಕರುಣಿಸು, ಸೌಖ್ಯವನ್ನು ದಯಪಾಲಿಸು, ಜನರನ್ನು ಬಿಡುಗಡೆ ಕೊಡು, ನಶಿಸಿ ಹೋಗ್ತಿರುವಂಥ ಆತ್ಮಗಳನ್ನು ರಕ್ಷಿಸು. ಈ ರಾಜ್ಯದಲ್ಲಿರುವಂಥ ಅಧಿಕಾರಿಗಳು, ರಾಜರನ್ನು ದೇವರೇ, ಅಧಿಕಾರಿಗಳನ್ನು, ರೈತರನ್ನು ದೇವ, ಬಡವರನ್ನು, ಎಲ್ಲ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳನ್ನು ದೇವ ನೀನು ರಕ್ಷಿಸಿ ಎಂಬುದಾಗಿ ಬೇಡಿಕೊಳ್ಳುವಂಥ, ಅವರ ಸುಕ್ಷೇಮಕ್ಕಾಗಿ ಪ್ರಾರ್ಥಿಸುವಂಥ ದೊಡ್ಡ ಸೌಭಾಗ್ಯಕರವಾದಂಥ ಸಂಗತಿ. ಆತ್ಮೀಯ ದೇವಶಂಡ್ರೆ, ಈ ಪ್ರಾರ್ಥನೆಯಲ್ಲಿ ತಪ್ಪದೇ ನೀವು ಭಾಗವಹಿಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ಸಂಗತಿಯನ್ನು ಅನೇಕ ಜನರಿಗೆ ತಿಳಿಸಿರಿ. ಈ ನೋಟಿಸನ್ನು ಈ ಸ್ಕ್ರೀನ್ ಮೇಲೆ ಪ್ರಕಟಿಸಲಾಗುತ್ತದೆ. ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಸ್ಟೇಟಸಲ್ಲಿ ಆ ನೋಟಿಸ್ ಮತ್ತು ಅಡ್ರೆಸ್ಸನ್ನು ನಾವು ಪ್ರಕಟಿಸ್ತಾ ಇದ್ದೇವೆ. ಅದನ್ನು ನೋಡಿ ನೀವು ಬಂದು ಜಾಯ್ನ್ ಆಗರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಹೆದರದಿರು ನನ್ನ ಮನವೇ ಸಭೆಯ ಆರಾಧನೆಗಳು ಪ್ರತಿ ಭಾನುವಾರ ಉದಯ ಕಾಲದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 9:30 ತನಕ ನಡೆಯುವಂಥ ಈ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಈ ವಾರ ಪ್ರತ್ಯೇಕವಾಗಿ ಕರ್ತನ ಸಂಸ್ಕಾರ ಭೋಜನ ಇರುವಂಥದ್ದಾಗಿದೆ. ಆತ್ಮೀಯ ದೇವಶಂಡ್ರೆ, ಯೇಸುವಿನ ನಾಮದಲ್ಲಿ ನಮ್ಮ ಸಭೆಗೆ ಬರುವಂಥ ಆ ಆತ್ಮೀಯ ದೇವ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಒಂದು ಕಾಲದಲ್ಲಿ ಯಾವುದೇ ವಿಧವಾದಂಥ ಆದರಣೆ, ಸಂತೈಸುವಿಕೆ, ಪ್ರೀತಿ, ಕರುಣೆ ಇಲ್ಲದೆ ದೇವರ ಸನ್ನಿಧಾನದಲ್ಲಿ ಬಂದಂಥ ವ್ಯಕ್ತಿಗಳು ಇವತ್ತು ಆತ್ಮಿಕವಾಗಿ ಮಾತ್ರವಲ್ಲ
ಸರ್ವ ಮಂಡಲಗಳಲ್ಲಿ ದೇವರು ಅವರನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾನೆ. ಆ ಅಭಿವೃದ್ಧಿ, ಆ ಆತ್ಮಿಕ ಆಶೀರ್ವಾದ ನಿಮಗೂ ಬೇಕಾ? ಹಾಗಾದರೆ ತಪ್ಪದ ರೀತಿಯಲ್ಲಿ ಈ ಜೀವವುಳ್ಳ ಕನ್ನಡ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎರಡನೇ ಆರಾಧನೆ ತುಮಕೂರು ಪಟ್ಟಣದಲ್ಲಿ 9:30 ರಿಂದ 12:30 ತನಕ ನಡೆಯಲಿಕ್ಕಿದೆ. ಆತ್ಮೀಯ ದೇವಶನರೇ, ಈ ಆರಾಧನೆಯಲ್ಲೂ ಸದಾ ತುಮಕೂರು ಜಿಲ್ಲೆಯ ಸುತ್ತಮುತ್ತಲಿರುವಂಥವರು, ತುಮಕೂರು ಜಿಲ್ಲೆಯಲ್ಲಿರುವಂಥವರು ಬಂದು ಭಾಗವಹಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ದೇವರು ನಮಗೆ ಒಂದು ವಿಶೇಷವಾದ ಸಂದೇಶವನ್ನು ಇವತ್ತು ಇಟ್ಟಿದ್ದಾನೆ. ಪ್ರಾರ್ಥನಾ ಪೂರ್ವಕವಾಗಿ ಈ ಸಂದೇಶವನ್ನು ಆಲಿಸುವಂಥವರಾಗೋಣ. ಯೋಬನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯದ 6ನೇ ವಚನವನ್ನು ನಾವು ಕೇಳಿಸಿಕೊಳ್ಳುವಂಥವರಾಗೋಣ. 6ನೇ ವಚನ, ನಿಮ್ಮ ಹತ್ರ ಬೈಬಲ್ ಇದ್ದರೆ ಆ ವಚನವನ್ನು ತೆಗೆದಿಟ್ಟುಕೊಳ್ಳ್ರಿ. 6ನೇ ವಚನವನ್ನು ಗಮನಿಸಿರಿ. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ದಿನಾಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಭಕ್ತನಾದಂಥ ಯೋಬನು ಪ್ರಕಟಿಸುತ್ತಿರುವಂಥ ಒಂದು ಸಂಗತಿ ಏನೆಂದರೆ, ನಾನು ಆಡಿದ್ದನ್ನು ನಾನು ನೆನೆದು ಧೂಳಿನಲ್ಲಿಯೂ ಬೂದಿನಲ್ಲಿಯೂ ಬಿದ್ದು ನಾನು ಪಶ್ಚಾತ್ತಾಪವನ್ನು ಪಡುತ್ತೇನೆ ಎಂಬುದಾಗಿ. ಪಶ್ಚಾತ್ತಾಪವನ್ನು ನಾನು ಪಡುತ್ತೇನೆ, ಗೋಳಾಡುತ್ತೇನೆ, ಕಣ್ಣೀರಿಡುತ್ತೇನೆ. ಆತ್ಮೀಯ ದೇವಶನರೇ, ಯೋಬನು ಪಶ್ಚಾತ್ತಾಪ ಪಡುವಷ್ಟು ಇಲ್ಲಿ ಕಣ್ಣೀರನ್ನು, ವೇದನೆಯನ್ನು ದೇವರ ಹತ್ತಿರ ಆತನು ವ್ಯಕ್ತಿಗತವಾಗಿ ತೋರ್ಪಡಿಸ್ತಾ ಇದ್ದಾನೆ. ಹಾಗಂದರೆ ಯೋಬನು ಪಶ್ಚಾತ್ತಾಪ ಪಡುವಷ್ಟು ಪಾಪವನ್ನು ಮಾಡಿದನ? ಅಷ್ಟು ದೈವದ್ರೋಹವನ್ನು ಆತನು ಮಾಡಿದನ? ಇಲ್ಲಲ್ಲ. ಆತನು ಅಂಥ ತಪ್ಪನ್ನು ಬೈಬಲಲ್ಲಿ, ಆತನ ಜೀವನ ಚರಿತ್ರೆಯಲ್ಲಿ ಎಂದೂ ಮಾಡಲಿಲ್ಲ. ಅಷ್ಟು ಪಶ್ಚಾತ್ತಾಪ ಪಡುವಷ್ಟು ಕೆಟ್ಟವನಲ್ಲ ಯೋಬ. ಇವತ್ತು ಅನೇಕರು ಸಭೆಗಳನ್ನು ಹೊಡಿತಾ ಇರ್ತಾರೆ, ಸೇವೆಗಳನ್ನು ಹೊಡಿತಾ ಇರ್ತಾರೆ, ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅನೇಕರನ್ನು ನೋಯಿಸ್ತಾ ಇರ್ತಾರೆ. ದೇವರ ವಾಕ್ಯ ಅವರ ಕಣ್ಣೆದುರಿನಲ್ಲಿ, ಅವರ ಹೃದಯದಲ್ಲಿ, ಅವರ ಬಾಯಿನಲ್ಲಿ ಇರುವುದಾದ್ರೂ ಸದಾ, ಅವರು ಪಾಪಗಳ ಮೇಲೆ ಪಾಪಗಳನ್ನು ಮಾಡ್ತಾ ಇರುವುದಾದ್ರೂ ಸದಾ ಪಶ್ಚಾತ್ತಾಪ ಪಡೋದಿಲ್ಲ. ಈ ರೀತಿಯಾದಂಥ ಯಾವ ತಪ್ಪು, ಯಾವ ಪಾಪ ಯೋಬನಲ್ಲಿ ಕಾಣ್ತಾ ಇಲ್ಲ. ಆದರೂ ಸದಾ ಆತನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಎಂಬುದಾಗಿ ತನ್ನ ಮೈ ಮೇಲೆ ಬೂದಿಯನ್ನು ಬಳೆದುಕೊಂಡು ಆತನು ಗೋಳಾಡುತ್ತಾ ದೇವರ ಸನ್ನಿಧಾನದಲ್ಲಿ ಕಣ್ಣೀರನ್ನು ಇಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಯೋಬನ ಜೀವನದ ಚರಿತ್ರೆಯನ್ನು ಕುರಿತು ನಾವು ನೋಡುವಂಥ ಸಂದರ್ಭದಲ್ಲಿ ದೇವರು ಆತನ ಜೀವಿತದಲ್ಲಿ ಮಾಡಿದಂಥ ಮಹತ್ತಾದ ಸಂಗತಿಗಳನ್ನು ಗಮನಿಸುವಾಗ, ಮೊದಲನೇ ಅಧ್ಯಾಯದಲ್ಲಿಯೇ ಆತನ ಜೀವನ ಚರಿತ್ರೆ ಬರೆಯಲ್ಪಟ್ಟಿದೆ. ಊಚ್ ದೇಶದಲ್ಲಿಯೇ ಆತನು ಘನವಂತನು, ನೀತಿವಂತನು, ಯಥಾರ್ಥವಂತನು, ದೇವ ಭಯಭಕ್ತಿ ಉಳ್ಳವನು, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕದೇ ಇರುವಂಥವನು, ಯಾವಾಗಲೂ ದೇವರನ್ನೇ ದೃಷ್ಟಿಸಿ ಆರಾಧಿಸುವಂಥ ವ್ಯಕ್ತಿ ಆತನು. ಅಷ್ಟೊಂದು ಉನ್ನತವಾದಂಥ ವ್ಯಕ್ತಿ, ಮೋಸೆಗೆ ಸಮಕಾಲೀನನಾಗಿರುವಂಥ, ನಾವು ಮೊದಲು ಆದಿಕಾಂಡ ಅಲ್ಲಿ ನೋಡುವಾಗ ಪಂಚಕಾಂಡಗಳನ್ನು ಬರೆದಂಥ ಮೋಸೆಗೆ ಆ ಕಾಲದಲ್ಲಿ ಜೀವಿಸಿದಂಥ ವ್ಯಕ್ತಿ ಈತನು. ಈತನ ಬದುಕಿನಲ್ಲಿ ಪಶ್ಚಾತ್ತಾಪ ಪಡುವಷ್ಟು ತಪ್ಪನ್ನು ಆತನು ಮಾಡಲಿಲ್ಲ. ಆದರೂ ಕರ್ತನ ಸನ್ನಿಧಾನದಲ್ಲಿ ಆತನು ಈ ರೀತಿಯಾಗಿ ಗೋಳಾಡ್ತಾ ಇದ್ದಾನೆ. ದೇವ ಮಕ್ಕಳೇ, ದೇವರ ವಾಕ್ಯದಲ್ಲಿ ಆತನೇ ಹೇಳ್ತಾನೆ ಯಾವುದು ಮಾತನ್ನು ಆತನು ಆಡಿದನು, ಯಾವ ಸಂಗತಿ ಅವನ ಜೀವಿತದಲ್ಲಿ ಈ ರೀತಿಯಾಗಿ ಕಾರ್ಯವನ್ನು ಮಾಡಿತು ಎಂಬುದಾಗಿ ನಾವು ನೆನೆಸುವಂಥ ಸಂದರ್ಭದಲ್ಲಿ ಬೈಬಲ್ ಹೇಳ್ತದೆ. ದಿನಾಕ್ಕೆ ಸ್ತೋತ್ರವಾಗಲಿ. ಯೋಬನ ಆ ಗ್ರಂಥದಲ್ಲಿ 3ನೇ ಅಧ್ಯಾಯದ ಮೊದಲ 2 ವಚನಗಳನ್ನು ಕೇಳಿಸ್ಕೊಳ್ಳೋಣ.
3-4 ವಚನದಲ್ಲಿ ಆ ಮಾತುಗಳು ಬರೆಯಲ್ಪಟ್ಟಿದೆ. ಆದರೆ 2 ವಚನಗಳನ್ನು ಮಾತ್ರ ಕೇಳಿಕೊಳ್ಳೋಣ. ಆಮೇಲೆ ಯೋಬನು ಬಾಯಿ ತೆರೆದು ತನ್ನ ಜನ್ಮ ದಿನವನ್ನು ಶಪಿಸಿ ಇಂತೆಂದನು, ನಾನು ಹುಟ್ಟಿದ ದಿನವು ಹಾಳಾಗಿ ಹೋಗಲಿ, ಗರ್ಭದಲ್ಲಿ ಪುರುಷಾಂಕರವು ಆಯಿತೆಂದು ನೆನೆಸಿದ ಆ ದಿನವು ನಾಶವಾಗಲಿ, ಆ ದಿವಸವು ಕತ್ತಲೆಯಾಗಲಿ, ಮೇಲಿನಿಂದ ದೇವರು ಅದನ್ನು ಲೆಕ್ಕಿಸದಿರಲಿ. ಆಮೇನ್. ಅದರ ಮೇಲೆ ಬೆಳಕು ಪ್ರಕಾಶಿಸದಿರಲಿ. ಪ್ರೀತಿಯುಳ್ಳ ದೇವಚಂದ್ರೆ, ದೇವರನ್ನು ಯಾವತ್ತೂ ದೂಷಿಸಲಿಲ್ಲ, ದೇವರನ್ನು ಯಾವತ್ತೂ ಸದಾ ನೋಯಿಸಲಿಲ್ಲ. ತನ್ನನ್ನು ತಾನೇ ಶಪಿಸಿಕೊಳ್ತಾನೆ. ನನ್ನ ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಾನು ಅಲ್ಲೇ ಸತ್ತು ಹೋಗಬೇಕಾಗಿತ್ತು. ಯಾಕೆ ನಾನು ಈ ಲೋಕದಲ್ಲಿ ಬಂದೆ? ನನ್ನ ಜೀವಿತ ಅವತ್ತೇ ಅಂತ್ಯವಾಗಿದ್ದರೆ ಲೇಸಾಗ್ತಿತ್ತು ಎಂಬುದಾಗಿ ಬಾಧೆಯನ್ನು ಪಡ್ತಾನೆ ವಿನಃ ಯಾವ ಪಾಪನೂ ಮಾಡಲಿಲ್ಲ, ಯಾವ ತಪ್ಪನ್ನು ಮಾಡಲಿಲ್ಲ. ದೇವರಿಗೆ ಆಯಾಸನ ಸದಾ ಆತನು ತಂದುಕೊಡಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಯೋಬನು ಮಾತ್ರವಲ್ಲ, ನಾವು ಸದಾ ಪ್ರತ್ಯೇಕವಾಗಿ ನನ್ನ ಸೇವಾ ಜೀವಿತದಲ್ಲಿ ನಾನು ಮೊದಲು ದೇವರನ್ನು ಅಂಗೀಕಾರ ಮಾಡಿಕೊಂಡು ಸೇವೆಗೆ ಬಂದಂಥ ಆ ಮೊದಲ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ಅನೇಕ ಸಾರಿ ಈ ಮಾತುಗಳನ್ನು ನಾನು ಸದಾ ಆಡಿದ್ದೇನೆ. ದೇವರೇ, ಈ ಸೇವೆಯಲ್ಲಿ ಇಷ್ಟು ಅವಮಾನವನ್ನು ನಾನು ಪಡ್ತಾ ಇದ್ದೇನೆ, ಇಷ್ಟು ಕಷ್ಟವನ್ನು ನಾನು ಪಡ್ತಾ ಇದ್ದೇನೆ, ಇಷ್ಟು ನೋವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನನ್ನ ಸುತ್ತಮುತ್ತಲೂ ನನಗೆ ಯಾರೂ ದಿಕ್ಕಿಲ್ಲ, ನಾನು ಕಾಣದೇ ಇರುವಂಥ ಸ್ಥಳಗಳಲ್ಲಿ ಬಂದಿದ್ದೇನೆ. ಒಂದೊಂದು ಸಂದರ್ಭದಲ್ಲಿ ಕೊರತೆಗಳು ಬಂದಂಥ ವೇಳೆಯಲ್ಲಿ ಯಾರೂ ಕಾಣಿಸೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ದೇವರ ಸಂಗಡ ನಾನು ಈ ರೀತಿಯಾಗಿ ಮಾತನಾಡಿದೆ. ನಾನು ಎಲ್ಲೋ ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು, ಯಾವುದೋ ಒಂದು ಕೆಲಸವನ್ನು ಮಾಡಿಕೊಂಡು, ನಾನು ಹೇಗೋ ನನ್ನ ಮಕ್ಕಳನ್ನು, ಕುಟುಂಬವನ್ನು ಕಾಪಾಡಿಕೊಂಡು ನಾನು ಬದುಕ್ತಾ ಇದ್ದೆ. ಇಲ್ಲಿ ಬಂದು ಇಂಥ ಒಂದು ಪ್ರಯಾಸವನ್ನು ಪಡ್ತಾ ಇದ್ದೇನೆ. ದೇವಾ, ಈ ರೀತಿಯಾದಂಥ ವೇದನೆಯನ್ನು ಅನುಭವಿಸುವುದಕ್ಕಾಗಿಯೇ ನನ್ನನ್ನು ನೀನು ಕರೆದುಕೊಂಡು ಬಂದೀಯಾ ಎಂಬುದಾಗಿ ನಾನು ದೇವರ ಹತ್ರ ಪ್ರಶ್ನೆ ಮಾಡಿದ್ದೇನೆ. ನಾನು ಸದಾ ಪ್ರಶ್ನೆ ಮಾಡಿದ್ದೇನೆ. ಆತ್ಮೀಯ ದೇವಚಂದ್ರೆ, ನಾನು ಮಾತ್ರವಲ್ಲ, ಇವತ್ತು ದೇವರ ಸಂದೇಶವನ್ನು ಆಲಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ಸಹ ಶೋಧನೆಗಳು ಬಂದಂಥ ವೇಳೆಯಲ್ಲಿ ಪ್ರತಿಯೊಬ್ಬರೂ ಸದಾ ನಾವು ಈ ಮಾತನ್ನು ಆಡಿರ್ತೇವೆ. ಅಯ್ಯೋ, ಇಂಥ ಕಷ್ಟನ, ಇಷ್ಟು ಹೋರಾಟನ, ಇಷ್ಟು ನಮ್ಮ ಬದುಕಿನಲ್ಲಿ ವೇದನೆನ ನಾವು ಯಾಕಾದರೂ ಬದುಕಿರಬೇಕು? ದೇವರನ್ನು ನಂಬಿಯೂ ಸದಾ ಇಂಥ ವೇದನೆ, ಅವಮಾನ, ತಿರಸ್ಕಾರಕ್ಕೆ ನಾವು ಒಳಗಾಗ್ತೇವೆ ಎಂಬುದಾಗಿ ನಾವೆಲ್ಲರೂ ಸದಾ ಅಂದುಕೊಂಡಂಥ ದಿನಗಳು ಉಂಟು. ಆದರೆ ಇವತ್ತು ನಾನು ಪಶ್ಚಾತ್ತಾಪ ಪಡ್ತೇನೆ. ಅಯ್ಯೋ, ನನ್ನ ದೇವರಿಗೆ ನಾನು ಎಂತೆಂಥ ಮಾತನ್ನು ಆಡಿದೆ. ಆ ಕಷ್ಟದ ದಿನಮಾನಗಳಲ್ಲಿ ನನ್ನನ್ನು ಯಾಕೆ ನೀನು ಕರ್ಕೊಂಡು ಬಂದೆ? ಯಾಕೆ ನೀನು ನನಗೆ ಇಂಥ ಒಂದು ಕಷ್ಟಕ್ಕೆ ಗುರಿ ಮಾಡಿದೆ? ನಾನು ಹೇಗೋ ಬದುಕುತ್ತಿದ್ದೇನೆ ಎಂಬುದಾಗಿ ಅವತ್ತು ಮಾತನಾಡಿದ ಮಾತುಗಳು ಇವತ್ತು ನೆನೆಸುವಾಗ, ನನ್ನ ಕರ್ತನನ್ನು, ನನ್ನ ದೇವರನ್ನು ನೆನೆಸುವಾಗ, ಓ, ನನ್ನ ತಲೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಪಶ್ಚಾತ್ತಾಪ ಪಡ್ತೇನೆ. ಅಯ್ಯೋ, ನನ್ನ ದೇವರಿಗೆ ನಾನು ಏನೇನೋ ಅಂದುಬಿಟ್ನಲ್ಲ. ಯಾಕೆಂದರೆ ಆ ಕಷ್ಟದ ದಿನಗಳು ಹಾಗೆ ಇಲ್ಲ. ಇವತ್ತು ದೇವರು ಆ ಧೂಳಿನಿಂದ, ಆ ಬೂದಿಯಿಂದ, ಆ ಕಷ್ಟದಿಂದ ಮೇಲಕ್ಕೆ ಎತ್ತಿ ಇವತ್ತು ಎಷ್ಟೋ ಆಶೀರ್ವಾದಗಳನ್ನು ನನ್ನ ಸೇವಾ ಕ್ಷೇತ್ರದಲ್ಲಿ, ನನ್ನ ಕುಟುಂಬದಲ್ಲಿ ದೇವರು ಅನುಗ್ರಹಿಸಿದ್ದಾನೆ. ಇವತ್ತು ನಾನು ನೆನೆಸುವಂಥ ವೇಳೆಯಲ್ಲಿ ನಾನು ದುಃಖ ಪಡ್ತೇನೆ. ಅಪ್ಪ, ನಾನು ಮಾತನಾಡಿದಂಥ ಮಾತುಗಳನ್ನು ಕ್ಷಮಿಸಿಬಿಡು ದೇವ. ನನಗೆ ತಿಳಿದೋ ತಿಳಿಯದ ಹಾಗೆ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ. ನನ್ನನ್ನು ಕ್ಷಮಿಸು ದೇವರೇ ಎಂಬುದಾಗಿ ಇವತ್ತು ಸದಾ ನಾನು ಪಶ್ಚಾತ್ತಾಪ ಪಡ್ತೇನೆ. ಕಾರಣ, ಪ್ರೀತಿಯುಳ್ಳ ದೇವಚಂದ್ರೆ, ಇಲ್ಲಿ ಭಕ್ತನಾದಂಥ
ಯೋಬನು ಸ್ಪಷ್ಟಪಡಿಸ್ತಾ ಇದ್ದಾನೆ, ನಾನು ಆಡಿದ ಮಾತುಗಳನ್ನು ನಾನು ತಿರಸ್ಕಾರ ಮಾಡಿ ಬೂದಿಯನ್ನು ತಲೆ ಮೇಲೆ ಸುರಿದುಕೊಂಡು ಪಶ್ಚಾತ್ತಾಪದಿಂದ ನಾನು ದೇವರ ಹತ್ರ ಯಾಚನೆ ಮಾಡುತ್ತೇನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶುಂಡ್ರೆ, ಕರ್ತನ ಸನ್ನಿಧಾನದಲ್ಲಿ ಯಾಕೆ ಆತನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆಂದರೆ, 38ನೇ ಅಧ್ಯಾಯದ ತನಕ ಆತನ ಜೀವನ ಚರಿತ್ರೆ ನೋಡುವಂಥ ಸಂದರ್ಭದಲ್ಲಿ ಕಠೋರವಾದ ಪರಿಸ್ಥಿತಿ, ಆತನ ದೇಹದಲ್ಲಿ ಹುಣ್ಣು ಕೀವು, ನಾಯಿಗಳು ರಕ್ತ ಕೀವು ನೆಕ್ಕುವಂಥ ಪರಿಸ್ಥಿತಿ, ಸ್ನೇಹಿತರು ಅಪಹಾಸ್ಯ ಮಾಡುವಂಥ ಪರಿಸ್ಥಿತಿ. ಒಂದು ಕಾಲದಲ್ಲಿ ಘನವಂತನಾಗಿದ್ದಂಥ ವ್ಯಕ್ತಿ ಈಗ ಬೀದಿನಲ್ಲಿ ಫುಟ್ಪಾತ್ ಮೇಲೆ ಕಣ್ಣೀರಿಡುತ್ತಿರುವಂಥ ಪರಿಸ್ಥಿತಿ. 38ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಪೂರ್ವಕ್ಕೆ ತಿರುಗಿ ನಾನು ನೋಡಿದೆನು, ಪಶ್ಚಿಮಕ್ಕೆ ತಿರುಗಿ ನಾನು ನೋಡಿದೆನು, ಉತ್ತರ ದಕ್ಷಿಣ ಕಡೆ ನಾನು ತಿರುಗಿ ನೋಡಿದೆನು, ಎಲ್ಲಿಯೂ ಸದಾ ದೇವ ನಿನ್ನ ಮುಖವು ನನಗೆ ಕಾಣಲ್ಪಡಲಿಲ್ಲ ಎಂಬುದಾಗಿ ದೇವರಿಗೆ ಪ್ರಶ್ನೆ ಮಾಡ್ತಾನೆ. ದೂಷಣೆ ಮಾಡಲ್ಲ, ನಿನ್ನ ಮುಖ ನನಗೆ ಕಾಣ್ತಾ ಇಲ್ಲ, ಒಂದು ಸಾರಿ ನಿನ್ನ ಮುಖ ಪ್ರಸನ್ನತೆಯಿಂದ ನನ್ನನ್ನು ನೋಡಿದರೆ ನನ್ನ ಜೀವನ, ನನ್ನ ಬದುಕು ಬದಲಾಗುತ್ತದೆ ಏನು ಎಂಬುದಾಗಿ. ಆತ್ಮೀಯ ದೇವಶುಂಡ್ರೆ, ಅಂಥ ನೋವು ಯಾತನೆಯ ಆ ಸಂದರ್ಭದಲ್ಲಿ ದೇವರ ಸಮಕ್ಷಮದಲ್ಲಿ ತನ್ನ ವೇದನೆಯನ್ನು ತೋಡಿಕೊಂಡಂಥ ಆ ಯೋಬನ ಸಂಗಡ 38ನೇ ಅಧ್ಯಾಯದಿಂದ 42ನೇ ಅಧ್ಯಾಯದ ತನಕ ದೇವರು ಮಾತನಾಡಿದನಂತೆ. ಸತತವಾಗಿ 4 ಅಧ್ಯಾಯಗಳು, 38ನೇ ಅಧ್ಯಾಯದಿಂದ 42ನೇ ಅಧ್ಯಾಯದ ತನಕ ಹೆಚ್ಚು ಕಡಿಮೆ 5 ಅಧ್ಯಾಯಗಳು ನಿರಂತರವಾಗಿ ಯೋಬನ ಸಂಗಡ ದೇವರು ಮಾತನಾಡಿದನು. ಆಶ್ಚರ್ಯಕರವಾದಂಥ ಸಂಗತಿಯನ್ನು ಗೊತ್ತಾ, ಬೈಬಲಲ್ಲಿ ಯೋಬನ ಸಂಗಡ ದೇವರು ಮುಖಾಮುಖಿಯಾಗಿ ಮಾತನಾಡಿದಷ್ಟು ಯಾರ ಸಂಗಡವೂ ಸದಾ ಮಾತನಾಡಲಿಲ್ಲ ದೇವರು. ಎಷ್ಟೊಂದು ಅದ್ಭುತವಾದ ಸಂಗತಿ ಪ್ರೀತಿಯುಳ್ಳ ದೇವಶುಂಡ್ರೆ. ಮೋಸೆಗೆ ಅವಾಗವಾಗ ಬಂದು ಮಾತನಾಡ್ತಾ ಇದ್ದನು. ತನ್ನ ದೈವ ಭಕ್ತರು ಅವರು ಕೂಗಿಕೊಳ್ಳುವಂಥ ಸಂದರ್ಭದಲ್ಲಿ ಮಾತನಾಡಿ ತನ್ನ ಪ್ರಕಟಣೆಗಳನ್ನು ಪ್ರಕಟಿಸಿ ದೇವರು ಹೋಗ್ತಾ ಇದ್ದನು. ಪ್ರವಾದಿಗಳು ಕರೆಯುವಾಗ ದರ್ಶನದ ಮೂಲಕವಾಗಿ ಮಾತನಾಡ್ತಾ ಇದ್ದನು. ಆದರೆ ಯೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಹತ್ತಿರ 5 ಅಧ್ಯಾಯಗಳು ನಿರಂತರವಾಗಿ ದೇವರು ಮಾತನಾಡುತ್ತಾನೆ. ಹೌದು ಆತ್ಮೀಯ ದೇವಶುಂಡ್ರೆ, ಇವತ್ತು ಅನೇಕ ಸಂದರ್ಭಗಳಲ್ಲಿ ನಮ್ಮ ಸೇವೆಯಲ್ಲಿ ನಮಗೆ ಫಲ ಕಾಣಲಿಲ್ಲ. ನಾವು ಎಷ್ಟು ಪ್ರಯತ್ನ ಪಟ್ಟರೂ, ಉಪವಾಸ ಪ್ರಾರ್ಥನೆ ಮಾಡುತ್ತೇವೆ, ದೇವ ಮಂದಿರವೇ ನಮ್ಮ ಉಸಿರಾಗಿದೆ, ಸೇವೆಗೆ ಹೋಗುತ್ತೇವೆ, ದೇವರ ಆಲಯಕ್ಕೆ ಹೋಗುತ್ತೇವೆ, ಇವತ್ತು ಫಲಗಳೇ ಕಾಣುತ್ತಿಲ್ಲ. ದೇವ, ನಮ್ಮ ಬದುಕಿನಲ್ಲಿ ಯಾಕೆ ಈ ರೀತಿಯಾದಂಥ ತಡೆಗಳು ಬರ್ತಾ ಇದೆ ಎಂಬುದಾಗಿ ಕಣ್ಣೀರಿಡುತ್ತಿರುವಂಥ ಸೇವಕನೇ, ಇವತ್ತು ನನ್ನ ಕುಟುಂಬದಲ್ಲಿ ಅದ್ಭುತಗಳು ನಡೀತಿಲ್ಲ, ಎಷ್ಟೋ ಸಾಲ ಸಂಕಟಗಳು, ಎಷ್ಟೋ ವಿಧವಾದಂಥ ದುಃಖದ ಸಂಗತಿಗಳು, ಅನಾರೋಗ್ಯದ ಪರಿಸ್ಥಿತಿಗಳು ನನ್ನ ಬದುಕಿನಲ್ಲಿ ಬರ್ತಾ ಇದೆ. ದೇವರೇ, ಒಂದು ಸಾರಿ ನನ್ನನ್ನು ದೃಷ್ಟಿಸಿ ನೋಡುವುದಿಲ್ಲವಾ? ನಾನು ಏನು ತಪ್ಪು ಮಾಡಿದ್ದೇನೆ? ನಾನು ಏನು ದ್ರೋಹ ಮಾಡಿದ್ದೇನೆ? ನಿನ್ನ ಕರುಣೆಯ ಮುಖ ನನ್ನ ಕಡೆಗೆ ಯಾಕೆ ತಿರುಗಿಸ್ತಾ ಇಲ್ಲ ದೇವ ಎಂಬುದಾಗಿ ಕಣ್ಣೀರಿಡುತ್ತಿರುವಂಥ ದೇವ ಮಗುವೆ, ಇವತ್ತು ನೀನು ಈ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ದೇವರಿಗೆ ಪ್ರಶ್ನೆ ಹಾಕ್ತಾ ಇರಬಹುದು. ಆದರೆ ಒಂದು ದಿನ ಬರ್ತದೆ, ಯೇಸುವಿನ ನಾಮದಲ್ಲಿ ನೀನು ಎಷ್ಟು ಕಣ್ಣೀರಿಟ್ಟಿಯೋ, ಎಷ್ಟು ವೇದನೆಯನ್ನು ಅನುಭವಿಸಿದೆಯೋ, ಎಷ್ಟು ದೇವರಿಗೆ ಪ್ರಶ್ನೆ ಮಾಡಿದೆಯೋ, ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟು ಗೋಳಾಡಿ ದೇವಾ ಕರ್ತನೇ, ನಾನು ಆಡಿದ್ದನ್ನು ನಾನು ತಿರಸ್ಕರಿಸುತ್ತೇನೆಂಬುದಾಗಿ ಆತನ ಪಾದ ಸನ್ನಿಧಾನದಲ್ಲಿ ಕಣ್ಣೀರಿಟ್ಟು ನಿನಗೆ ದೇವರು ಆ ದಿನದಲ್ಲಿ ಅಭಿವೃದ್ಧಿ ಕೊಡುವಾಗ, ಆ ಕ್ಷಣದಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ನೀನಿರುವಂಥ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡುವ ಆ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡುವ ದಿನ ಬರ್ತದೆ. ಆ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ. ಇದೇ ಯೋಬನ ಜೀವಿತದಲ್ಲಿ ನಡೆದಿದ್ದು. ಹತ್ತಿರ 38ರಿಂದ 42ನೇ ಅಧ್ಯಾಯದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕಳವಳ ಪಟ್ಟಂಥ, ವೇದನೆ ಪಶ್ಚಾತ್ತಾಪವನ್ನು ಪಟ್ಟಂಥ ಆತನ ಜೀವನವನ್ನು ನೀವು ಗಮನಿಸಿದ್ರಿ ಪ್ರೀತಿಯುಳ್ಳ ದೇವಶುಂಡ್ರೆ. ಅವನು ಏನು ಕಳೆದುಕೊಂಡನೋ, ಯಾವುದು ಅವನಿಗೆ ಅವಮಾನವಾಗಿ ಮಾರ್ಪಟ್ಟಿತೋ,
ಬೈಬಲ್ ಹೇಳ್ತದೆ, ದೇನಾಕ್ಕೆ ಸ್ತೋತ್ರವಾಗಲಿ, 42ನೇ ಅಧ್ಯಾಯದ 10ನೇ ವಚನಕ್ಕೆ ಹೋಗುವಾಗ, ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ ನಂತರ ದೇವರು ಅವನು ಕಳೆದುಕೊಂಡದಕ್ಕೆ ಬದಲಾಗಿ ದೇವರು 2ರಷ್ಟನ್ನು ದೇವರು ಅನುಗ್ರಹಿಸಿದನು ಎಂಬುದಾಗಿ. ಈಗ ಹೇಳಿ, ಯೋಬನು ಮಾತನಾಡಿದಕ್ಕೆ ಪಶ್ಚಾತ್ತಾಪ ಪಡಬೇಕಾ ಪಡಬಾರದಾ ಅಂತ? ದೇವರು ಅವನ ಕೈ ಬಿಡಲ್ಪಟ್ನ? ದೇವರು ಅವನನ್ನು ದೂರ ಮಾಡಿಬಿಟ್ನ? ಕೆಲವು ತಿಂಗಳುಗಳ ಕಾಲ ಬರುವಂಥ ಶೋಧನೆಗಳು ನಮಗೆ ಆ ರೀತಿಯಾಗಿ ಮಾತನಾಡುವ ಹಾಗೆ ಮಾಡುತ್ತದೆ. ಶೋಧನೆ ಆಗುತ್ತಲೇ ಮಾರ್ಗಗಳನ್ನು ತೆರೆದು ಶೋಧನೆ ಎಂಬ ಪುಟಕ್ಕೆ ನಿಮ್ಮನ್ನು ತಳ್ಳಿದ ಆ ಕರ್ತನೆ ಆ ಶೋಧನೆಯ ಆ ಕುಲುಮೆಯಲ್ಲಿ ನೀವು ಬೆಂದ ನಂತರ ಶುದ್ಧ ಸುವರ್ಣವಾಗಿ ಮಾರ್ಪಡಿಸಿ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಾಡುವ ಹಾಗೆ ಆತನು ನಮ್ಮನ್ನು ಆಶೀರ್ವಾದ ಮಾಡಿ ಉನ್ನತವಾದಂಥ ಅದ್ಭುತಗಳನ್ನು ಆತನು ನಡೆಸುತ್ತಾನೆ. ಆತ್ಮೀಯ ದೇವಚಂದ್ರೇ, ಅವರಿವರನ್ನು ನೋಡಿ, ಅವರಿವರ ಪಾಪಗಳನ್ನು ನೋಡಿ, ಅವರಿವರು ಎಂಥವರು ಎಂಬುದಾಗಿ ನ್ಯಾಯ ತೀರ್ಪುಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಏನು ಪ್ರಾರ್ಥನೆ ಮಾಡಿದರೂ ಅಷ್ಟೇ, ಏನು ಉಪವಾಸ ಪ್ರಾರ್ಥನೆ ಮಾಡಿದರೂ ಅಷ್ಟೇ, ಎಷ್ಟು ಬೈಬಲ್ ಓದಿದ್ರೂ ಅಷ್ಟೇ, ನಮ್ಮ ಜೀವನ ಇಷ್ಟೇ ಎಂಬುದಾಗಿ ಕುಗ್ಗಿ ಹೋಗಿರುವ ದೇವ ಮಗುವೆ, ನಿನ್ನ ಹಾಗೇನೆ ಒಬ್ಬ ಭಕ್ತನು ಬೈಬಲಲ್ಲಿದ್ದಾನೆ. ಆತನ ಹೆಸರು ಆಸಾಫನು ಎಂಬುದಾಗಿ. ಆ ಆಸಾಫನು ಸುತ್ತಮುತ್ತಲಿರುವಂಥ ಜನರನ್ನು ನೋಡಿ ಆತನು ಹೀಗೆ ಹೇಳ್ತಾ ಇದ್ದನಂತೆ. ಏನು ಹೇಳಿದನು ಗೊತ್ತಾ? 73ನೇ ಅಧ್ಯಾಯ, ಕೀರ್ತನೆ ಗ್ರಂಥ 73ನೇ ಅಧ್ಯಾಯ ಅದರ 2 ಮತ್ತು 3ನೇ ವಚನವನ್ನು ಆಲಿಸುವಂತವರಾಗೋಣ. ನಿಮ್ಮ ಬೈಬಲಲ್ಲಿ ತೆಗೆದು ಓದ್ರಿ. ದಿನಾಕ್ಕೆ ಸ್ತೋತ್ರ, ಕೇಳಿಸಿಕೊಳ್ಳೋಣ. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ದಿನಾಕ್ಕೆ ಸ್ತೋತ್ರವಾಗಲಿ. 73ನೇ ಕೀರ್ತನೆಯಲ್ಲಿ ಬರೆದಂಥ ಕೀರ್ತನಗಾರನು ಆರಾಧಿಸುವಂತ ಆಸಾಪನು ನೋಡಿ, ಜನರ ಅಭಿವೃದ್ಧಿಯನ್ನು ನೋಡಿ, ಪಾಪ ಮಾಡ್ತಿರುವಂಥ, ಮೋಸ ಮಾಡ್ತಿರುವಂಥ, ವಂಚನೆ ಮಾಡ್ತಿರುವಂಥ ಆ ಜನರನ್ನು ನೋಡುವಾಗ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾರಲ್ಲ, ಎಷ್ಟು ಅಭಿವೃದ್ಧಿ ಹೊಂದುತ್ತಾ ಇದ್ದಾರಲ್ಲ, ಅಯ್ಯೋ ನಾವು ಎಷ್ಟು ಭಕ್ತಿ ತೋರಿಸಿದರು, ಎಷ್ಟು ಪ್ರಾರ್ಥನೆ ಮಾಡಿದರು, ಹೀಗೇನಾ ನಮ್ಮ ಬದುಕು, ಹೀಗೆ ನಮ್ಮ ಜೀವನ ಮುಗಿದೋಯ್ತು, ನಮ್ಮ ಕತೆ ಬಿದ್ದು ಹೋಗುವಂಥ ಒಂದು ಪರಿಸ್ಥಿತಿನಲ್ಲಿ ಆತನು ದೇವರ ವಿಷಯದಲ್ಲಿ ಮಾತನಾಡುತ್ತಾ ಆಲೋಚನೆ ಮಾಡ್ತಾ ಇದ್ದಾನೆ. ಆದರೆ ಅದೇ ಅಧ್ಯಾಯದ 12ನೇ ವಚನವನ್ನು ಆತನ ಬಾಯಿಂದಲೇ ಸ್ಪಷ್ಟಪಡಿಸುತ್ತಾನೆ. 12ನೇ ವಚನ ಕೇಳಿಸಿಕೊಳ್ಳೋಣ. ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದ ಇದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳೆದುಕೊಂಡದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು ದಂಡಿಸಲ್ಪಡುತ್ತಾ ಇದ್ದೇನಲ್ಲ, ಈ ಪ್ರಕಾರ ಬಾಯಿ ಬಿಡೋದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿಮ್ಮ ಭಕ್ತ ಕುಲಕ್ಕೆ ವಾವ್. ಸ್ಥಿತಿವಂತರೆಲ್ಲರೂ ಸದಾ ಸುಖವಾಗಿದೆ ನಾಶವಾಗಿ ಹೋಗ್ತಾರೆ. ಆತ್ಮೀಯ ದೇವಶನ್ರೆ, ಇವತ್ತು ದೇಶದಲ್ಲಿರುವಂಥ ಶ್ರೀಮಂತರೆಲ್ಲ ಸ್ಥಿತಿವಂತರಾಗಿದ್ದಾರೆ. 1000 ಕೋಟಿ, 2000 ಕೋಟಿ, 10,000 ಕೋಟಿ, 1,00,000 ಕೋಟಿ ಎಲ್ಲ ಸ್ಥಿತಿವಂತರು ಸುಖವಾಗಿ ಚೆನ್ನಾಗಿ ಉಂಡು ತಿಂದು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಇನ್ನೊಂದು ಅರಮನೆ ಕಟ್ಟಿದ್ದಾನ ಅಲ್ಲಿ ಸೈತಾನ. ಎಲ್ಲಿಗೆ ಹೋಗ್ತಾರೆ? ಅಮೇರಿಕಾ ವೈಟ್ ಪ್ಯಾಲೇಸಿಗೆ ಹೋಗ್ತಾರಾ? ಅಲ್ಲಿರುವಂಥ ಸಿಂಹಾಸನ ಮೇಲೆ ಕೂತ್ಕೊಳ್ಳೋಕ್ಕೆ? ಎಲ್ಲಿಗೆ ಹೋಗ್ತಾರೆ ಅವರೆಲ್ಲ? ನರಕಕ್ಕೆ ಹೋಗ್ತಾರೆ. ಇಲ್ಲಿ ಭಕ್ತರು ಹೇಳ್ತಾ ಇದ್ದಾರೆ ನೋಡ್ರಿ, ಆ ವ್ಯಕ್ತಿಗಳ ವಿಷಯದಲ್ಲಿ ನಾನು ಮಾತನಾಡಿದ್ದಕ್ಕೆ ಒಂದು ವೇಳೆ ನಾನು ನನ್ನನ್ನು ಪರಿಶುದ್ಧತೆಯಲ್ಲಿ ಆ ಕೈಯನ್ನು ನಾನು ತೊಳ್ಕೊಳ್ಳೇ ಹೋಗಿದ್ದರೆ ನನ್ನ ಕಾಲು ಜಾರಿ ನಾನು ಬಿದ್ದು ಹೋಗ್ಬಿಡ್ತಾ ಇದ್ದೇನೋ. ದೇವರೇ ಕರ್ತನೆ, ನನ್ನ ಕಾಲು ಜಾರದ ಹಾಗೆ
ನನ್ನ ಕಾಲುಗಳನ್ನು ನೀನು ದೃಢಪಡಿಸಿದೆ. ಯಾಕೆಂದರೆ ಆತನು ಮುಂದುವರೆದು ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳಿದರೆ, ಆ ಸ್ಥಿತಿವಂತರು, ಆ ಸೌಭಾಗ್ಯವಂತರು ಎಂಬುದಾಗಿ ಎನಿಸಿಕೊಳ್ಳುವಂಥ ಆ ವ್ಯಕ್ತಿಗಳ ಜೀವನವನ್ನು ಆತನು ಆಳವಾಗಿ ನೋಡುವಾಗ ಅವರು ಸತ್ತ ಸಿಂಹಕ್ಕೆ ಸಮಾನರಾಗಿದ್ದರು. ಸತ್ತ ಸಿಂಹಕ್ಕೆ ಶಕ್ತಿ ಇರಲ್ಲ, ಯುಕ್ತಿ ಇರಲ್ಲ. ಸತ್ತ ಸಿಂಹ ಗರ್ಜಿಸೋದಿಲ್ಲ. ಸತ್ತ ಸಿಂಹದ ಮೇಲೆ ನಾಯಿ ನರಿಗಳು ಸದಾ ಓಡಾಡ್ಬಿಡ್ತಾವೆ. ಆದರೆ ನಮ್ಮ ಪರಿಸ್ಥಿತಿ ಹಾಗಲ್ಲ. ಆತ್ಮೀಯ ದೇವಶನರೇ, ಬೈಬಲಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಡಿದೆ, ಸತ್ತ ಸಿಂಹಕ್ಕಿಂತಲೂ ಬೊಗಳುವ ನಾಯಿ ಲೇಸಂತೆ. ಸತ್ತ ಸಿಂಹ ಅದು ಶಬ್ದನೇ ಮಾಡಲ್ಲ, ಅದನ್ನು ಯಾರು ಬೇಕಾದರೂ ತುಳಿಬೋದು. ಆದರೆ ಬೊಗಳುವ ನಾಯಿ ನೋಡಿ ಹೆದರು ಬಿಡ್ತಾರೆ. ಒಂದು ವೇಳೆ ನಮ್ಮ ಪರಿಸ್ಥಿತಿ ಆ ರೀತಿಯಾಗಿರುವುದಾದರೂ ಸಹ ದೇವ ಸನ್ನಿಧಾನದಲ್ಲಿ ಯಾರು ವೇದನೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ನೀವು ಮಾತನಾಡಬೇಡಿ. ದೇವಾ, ನೀನಿದ್ದಿದ್ದರೆ, ನಾನು ಸುತ್ತಲೂ ನೋಡ್ತಾ ಇದ್ದೇನೆ, ನೀನು ಕಾಣ್ತಾನೇ ಇಲ್ಲ, ನನ್ನಂಥ ಪಾಪಿ, ನನ್ನಂಥ ಶಾಪಗ್ರಸ್ತನು ಹುಟ್ಟಬಾರ್ದಿತ್ತು ಎಂಬುದಾಗಿ ಯೋಬನ ರೀತಿಯಲ್ಲಿ ಒಂದು ವೇಳೆ ಯೋಚನೆ ಮಾಡ್ತಾ ಇರುವುದಾದರೆ, ನಿಮ್ಮ ಮನಸ್ಸಿನಿಂದ ಆ ಶಾಪದ ಮಾತುಗಳನ್ನು ತೆಗೆದುಹಾಕ್ರಿ. ಆತ್ಮೀಯ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ನಾವು ಹಾಗೇ ಇರೋದಿಲ್ಲ. ಆ ಶೋಧನೆ ಎಂಬ ಆ ಕುಲುಮೆಯನ್ನು ದಾಟಿದ ನಂತರ ಸ್ವಾಮಿ ಉನ್ನತವಾದ ಅದ್ಭುತವನ್ನು ನಮ್ಮ ಬದುಕಿನಲ್ಲಿ ನಡೆಸ್ತಾನೆ. ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ, ಯೇಸು ಸ್ವಾಮಿ ನಂಬಿದ ದಿನದಿಂದ ಇದೇ ಕಷ್ಟದಲ್ಲಿ, ಇದೇ ಕಣ್ಣಿನಲ್ಲಿ ಇದ್ದೀರಾ? ಇಲ್ಲ ನಂಬಿದ ಕೆಲವು ವರ್ಷಗಳ ಕಾಲ ಆ ಕಷ್ಟವನ್ನು ಅನುಭವಿಸಿದ ಮೇಲೆ ಅದ್ಭುತಗಳನ್ನು ಹೊಂದುತ್ತಾ ಇಲ್ವಾ? ಉನ್ನತ ಸ್ಥಿತಿಗೆ ಬಂದಿಲ್ವಾ? ಒಬ್ಬ ಸಹೋದರಿ ಹೇಳ್ತಾ ಇದ್ಲು, ಯೇಸು ಸ್ವಾಮಿ ಆತನ ನಂಬಿ ಮನೆ ಇರಲಿಲ್ಲ, ದೇವರು ಮನೆ ಕೊಟ್ಟರು. ಬಾಡಿಗೆ ಮನೆಯಲ್ಲಿ ಇದ್ವಿ, ದೇವರು ಒಳ್ಳೆ ಮನೆ ಕೊಟ್ಟು ಅದರಲ್ಲಿ 16,000 ರೂಪಾಯಿ ಬಾಡಿಗೆ ಕೊಡುವ ಹಾಗೆ ದೇವರು ಕೃಪೆಯನ್ನು ತೋರಿಸಿದರು. ಅದಾದಮೇಲೆ ಇನ್ನೊಂದು ಮನೆಯನ್ನು ಕಟ್ಕೊಂಡಿದ್ದೀವಿ ಸಿಟಿ ಸೆಂಟ್ರಲ್ಲಿ. ಮಕ್ಕಳಿಗೆ 60, 70, 80,000 ಸಂಬಳ ಬರ್ತಾ ಇದೆ. ನನ್ನ ಮಗಳು ಒಳ್ಳೆ ಉದ್ಯೋಗದಲ್ಲಿದ್ದಾಳೆ, ಮಗನು ಉದ್ಯೋಗದಲ್ಲಿದ್ದಾನೆ, ಹಳೆಯಂದ್ರೆಲ್ಲ ಉದ್ಯೋಗದಲ್ಲಿದ್ದಾರೆ. ನಾವು ಯೇಸು ಸ್ವಾಮಿನ ನಂಬಿ ನಾವು ಉದ್ಧಾರವಾದೆವು. ಆದರೆ ನನ್ನ ಗಂಡ ಮೊದಲು ನಮ್ಮೆಲ್ಲರಿಗೂ ಸಹ ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದಂಥ ಆ ವ್ಯಕ್ತಿ ಈಗ ಹೇಳ್ತಾ ಇದ್ದಾನೆ ಏನಂದರೆ, ಆ ದೇವರನ್ನು ನಂಬಿ ಏನು ಉದ್ಧಾರ ಆಗಿದ್ದೀರಿ ಅಂತ. ನೋಡಿ, ದನಾಕ್ಕೆ ಸ್ತೋತ್ರವಾಗಲಿ. ಇನ್ನೇನು ಉದ್ಧಾರ ಆಗಬೇಕು, ಇನ್ನೇನು ಆಶೀರ್ವಾದ ಬೇಕೋ ಗೊತ್ತಿಲ್ಲ. ಇವತ್ತು ಆ ಪ್ರಶ್ನೆಗಳನ್ನು ನೀನು ಹಾಕಬೇಡ. ಯೇಸುವಿನ ನಾಮದಲ್ಲಿ ದೇವ ಮಗುವೆ, ಖಂಡಿತವಾಗಿಯೂ ಯೋಬನ ಆ ಪ್ರೀತಿ, ಯೋಬನ ಆ ಸ್ಥಿತಿ ನಮ್ಮ ಜೀವಿತದಲ್ಲಿ ಸದಾ ನಾವು ಇವತ್ತು ತೆಗೆದುಕೊಳ್ಳಬೇಕು. ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ದೇವರಿಗೆ ನಾವು ನೋಯಿಸಿ, ಯಾಕೆ ನನಗೆ ಕರೆದೆ, ಯಾಕೆ ನನ್ನನ್ನು ರಕ್ಷಿಸಿದೆ, ಯಾಕೆ ನನ್ನನ್ನು ಆರಿಸಿ ತೆಗೆದುಕೊಂಡೆ, ನಾನೆಲ್ಲೋ ಬದುಕ್ತಾ ಇದ್ದೆ, ಎಲ್ಲೋ ಜೀವನ ನಡೆಸ್ಕೊಳ್ತಾ ಇದ್ದೆ, ಈ ಶೋಧನೆ, ಈ ಕಣ್ಣೀರು, ಕಷ್ಟ ನನ್ನ ಬದುಕಿನಲ್ಲಿ ಯಾಕೆ ಎಂಬುದಾಗಿ ಪ್ರಶ್ನೆ ಹಾಕ್ತಾ ಇರುವುದಾದರೆ, ದೇವ ಮಗುವೆ, ಯೇಸುವಿನ ನಾಮದಲ್ಲಿ ಖಂಡಿತವಾಗಿ ನಾನು ನಂಬುತ್ತೇನೆ, ದೇವರು ಇವತ್ತು ನಿನ್ನ ಸಂಗಡ ಮಾತನಾಡ್ತಾ ಇದ್ದಾನೆ. ಒಂದು ವೇಳೆ ದೇವರ ಸಮ್ಮುಖದಲ್ಲಿ ಆ ಕಷ್ಟದ ದಿನಗಳಲ್ಲಿ ಒಂದು ವೇಳೆ ನೀನು ಮಾತನಾಡಿರ್ಬೋದು, ಆ ಮಾತುಗಳನ್ನು ಇವತ್ತು ತಿರಸ್ಕಾರ ಮಾಡ್ತೀಯಾ? ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟು, ದೇವರೇ, ನಾನು ಆಡಿದ ಮಾತನ್ನು ನಾನು ತಿರಸ್ಕಾರ ಮಾಡಿ ಪಶ್ಚಾತ್ತಾಪದಿಂದ ನಾನು ಕಣ್ಣೀರಿಡ್ತೇನೆ. ಅಯ್ಯೋ, ನನ್ನ ದೇವರಿಗೆ ಹೀಗೆ ಅಂದ್ಬಿಟ್ನಲ್ಲ, ನನ್ನ ದೇವರು ಎಷ್ಟು ಒಳ್ಳೆಯವನು, ತಾಯಿ ತಂದೆಗಿಂತಲೂ ಸ್ನೇಹಿತನಿಗಿಂತಲೂ ಮಿಗಿಲಾದವನು. ನನ್ನ ದೇವರು ತನ್ನ ಪ್ರಾಣವನ್ನು ಕೊಡದೆ ಹೋಗಿದರೆ, ನನ್ನ ದೇವರು ರಕ್ತವನ್ನು ಸುರಿಸದೆ ಹೋಗಿದರೆ ಈ ಆಶೀರ್ವಾದ ನನಗೆ ಸಿಗ್ತಾ ಇತ್ತಾ? ನನ್ನ ದೇವರು ನನ್ನ ಹುಡುಕಿ ಬರದೆ ಹೋಗಿದರೆ ಈ ಕೃಪೆಗೆ ನಾನು ಪಾತ್ರನಾಗ್ತಾ ಇದ್ದ? ದೇವಾ, ಇವತ್ತು ಏನಾಗಿದ್ದೇನೋ ಅದು ನಿನ್ನ ಕರುಣೆ, ನಿನ್ನ ಪ್ರೀತಿನೇ. ನಾನು ಎಂತೆಂಥ ಮಾತನಾಡ್ಬಿಟ್ಟೆ ದೇವಾ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ನೀವು ಕೇಳ್ತೀರಾ? ಪ್ರೀತಿಯುಳ್ಳ ದೇವಶನರೇ, ಖಂಡಿತವಾಗಿಯೂ ಪಶ್ಚಾತ್ತಾಪದ ಅರಿಕೆಯನ್ನು ಮಾಡಿದಂಥ ಯೋಬನ ಜೀವಿತದಲ್ಲಿ ದೇವರು 2ರಷ್ಟು ಆಶೀರ್ವಾದ ಮಾಡಿದನು.
ಇವತ್ತು ನಮ್ಮ ಆತ್ಮಿಕ ಕಣ್ಣುಗಳನ್ನು ಪರಿಶುದ್ಧಾತ್ಮ ದೇವರು ತೆರೀತಾ ಇದ್ದಾನೆ. ದೇವರ ಸನ್ನಿಧಾನದಲ್ಲಿ ನಾವು ಸದಾ ದೇವರ ವಿಷಯದಲ್ಲಿ ನಾವು ಎದುರು ಮಾತನಾಡಿರುವುದಾದರೆ ನಮ್ಮ ಡ್ಯಾಡಿಯನ್ನು, ನಮ್ಮ ಅಪ್ಪನನ್ನು ಸಾರಿ ಕೇಳೋಣ, ಕ್ಷಮಾಪಣೆ ಕೇಳೋಣ. ಅನೇಕ ಸಾರಿ ನಾನು ಒಬ್ಬಂಟಿಗನಾಗಿರುವ ಕಣ್ಣೀರಿಡ್ತೇನೆ, ದೇವರೇ ಎಂತೆಂಥ ಮಾತನಾಡಿದೆ ಅಂತ. ಇವತ್ತು ನನ್ನ ಮಾತೇ ಬರಲ್ಲ, ಅಷ್ಟು ಉನ್ನತವಾದ ಬ್ಲೆಸ್ಸಿಂಗನ್ನು ನನ್ನ ಜೀವಿತದಲ್ಲಿ ದೇವರು ಕೊಟ್ಟಿದ್ದಾರೆ, ದೇವರು ನನಗೆ ಕೊಟ್ಟಿದ್ದಾರೆ. ಇವತ್ತು ನನಗೆ ಆ ನೋವು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವ ಹಾಗೆ ದೇವರು ಕೃಪೆ ಮಾಡಿದ್ದಾರೆ. ನಾವೆಲ್ಲರೂ ಸಹ ಆತ್ಮೀಯ ದೇವಜನರೇ, ದೇವರು ಮಾಡಿದಂಥ ಆ ಎಲ್ಲ ವಿಧವಾದ ಕಾರ್ಯಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿರಿ. ತಂದೆ ದೇವಾ, ತಂದೆ ದೇವಾ, ನೀ ನನಗೆ ಸಾಕಯ್ಯ, ನಿನ್ನ ಪ್ರೀತಿಯೇ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ಈ ಜೀವನ ಸಾಲದಯ್ಯ, ನಿನ್ನ ಕೃಪೆ ವಿವರಿಸಲು ನನ್ನ ಉಸಿರು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ಈ ಜೀವನ ಸಾಲದಯ್ಯ, ನಿನ್ನ ಕೃಪೆಯ ವರ್ಣಿಸಲು ಈ ಉಸಿರು ಸಾಲದಯ್ಯ. ತಂದೆ ದೇವಾ ಮನ್ನೀಸಯ್ಯ, ನಿನ್ನ ವಿರುದ್ಧವಾಗಿ ಆಡಿದ ಮಾತುಗಳ ತಂದೆ ದೇವಾ ಮನ್ನೀಸಯ್ಯ, ನಿನ್ನ ವಿರುದ್ಧವಾಗಿ ಆಡಿದ ಮಾತುಗಳ. ಹೌದು ದೇವ, ನಮ್ಮನ್ನು ರಕ್ಷಿಸಿದಿ, ನಮಗೆ ಬಿಡುಗಡೆ ಕೊಟ್ಟು, ನಮಗೆ ಸಮಾಧಾನ ಕೊಟ್ಟು, ನಮಗೆ ಕಣ್ಣೀರಿನಲ್ಲಿ ನಿನ್ನ ಕರಗಳನ್ನು ಚಾಚಿದಿ. ನಮ್ಮ ದುಃಖದ ದಿನಗಳಲ್ಲಿ ನೀನು ತಾಯಿಯಾದಿ. ನಾವು ಒಬ್ಬಂಟಿಗನಾಗಿರುವಾಗ ನಮಗೆ ತಂದೆ ಆದಿ. ದೇವ, ಒಂದು ದಿನವಾದರೂ ನಮ್ಮನ್ನು ಕೈ ಬಿಡಲಿಲ್ಲ. ನೀನು ನನ್ನವಳಲ್ಲ ಎಂಬುದಾಗಿ ನೀನು ದೂರ ಮಾಡಲಿಲ್ಲ ದೇವ. ಕರ್ತನೆ, ಪ್ರತಿ ದಿನವೂ ಸದಾ ಆ ಕಷ್ಟದ ಸಮಯದಲ್ಲಿ ನಾವು ನಡೀಲಿಲ್ಲ, ನಮ್ಮನ್ನು ಹೆಗಲ ಮೇಲೆ ನೀನು ಹೊತ್ತೆ. ಆ ಕಷ್ಟದ ದಿನಗಳಲ್ಲಿ ದೇವ, ತಿಳಿದೋ ತಿಳಿಯದ ಹಾಗೆ ಒಂದು ವೇಳೆ ನಾವು ನಿನ್ನ ವಿರುದ್ಧವಾಗಿ ಮಾತನಾಡಿರುವುದಾದರೆ ನಮ್ಮನ್ನು ಕ್ಷಮಿಸು ದೇವ, ನಮ್ಮನ್ನು ಕ್ಷಮಿಸು. ಯೇಸುವಿನ ನಾಮದಲ್ಲಿ ಇವತ್ತು ನಾವು ಹಿಂತಿರುಗಿ ನೋಡುವಾಗ ಆ ಕಷ್ಟದ ದಿನಗಳಿಗೆ ಬದಲಾಗಿ ಯೋಬನಿಗೆ 2ರಷ್ಟು ಮಾತ್ರ ಆಶೀರ್ವಾದ ಮಾಡಿದೆ, ಆದರೆ ನಮಗೆ 1000ರಷ್ಟು ನೀನು ಆಶೀರ್ವಾದ ಮಾಡಿದೆ ದೇವ. ಕರ್ತನೆ, ಇವತ್ತು ನಿನ್ನ ಆ ಆಶೀರ್ವಾದವನ್ನು, ನಿನ್ನ ಅದ್ಭುತವನ್ನು ಹೇಳಿಕೊಳ್ಳುವುದಕ್ಕೆ ಕರ್ತನೆ ಶಕ್ತರಲ್ಲ ನಾವು. ನಿನ್ನಂಥ ಆ ಪ್ರೀತಿ ಸ್ವರೂಪನಾಗಿರುವ ದೇವರ ವಿರುದ್ಧವಾಗಿ ನಾವು ಮಾತನಾಡಿದ್ದಕ್ಕಾಗಿ ಪಶ್ಚಾತ್ತಾಪಾಡುತ್ತೇವೆ. ನಾವು ಕ್ಷಮಿಸು ತಂದೆಯಾದ ದೇವರೇ. ನಿನ್ನ ಪ್ರೀತಿಯ ಕರಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡುತ್ತೇವೆ. ಈ ವಾಗ್ದಾನಗಳ ಮೂಲಕವಾಗಿ, ಈ ಸಂದೇಶದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನನಗೆ ಕೋಟಿ ಧನ್ಯವಾದಗಳು ದೇವ. ಕರ್ತನೆ, ನೆಲದ ಮಟ್ಟಿಗೆ ನಮ್ಮ ನಾವು ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನು, ನಮ್ಮ ಸೇವೆಯನ್ನು, ನಮ್ಮ ರಾಜ್ಯವನ್ನು, ನಮಗೆ ಕೊಡಲ್ಪಟ್ಟಂಥ ಎಲ್ಲ ಆತ್ಮೀಯ ದೇವ ಮಕ್ಕಳ ನಿಮ್ಮ ಕರಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ. ನಿನ್ನ ಆಶೀರ್ವಾದ ಮಾಡು ದೇವ. ಪ್ರತ್ಯೇಕವಾಗಿ ನಿನ್ನ ಮಕ್ಕಳ ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ನಾವೆಲ್ಲರೂ ಸದಾ ನಡೆಯುವಂಥ ಪರಿಶುದ್ಧ ಭಾನುವಾರದ ಆರಾಧನೆಗಳಿಗೆ ಪಾಲ್ಗೊಂಡು ದೇವರೇ, ನಿಮ್ಮ ನಾಮವನ್ನು ಮತ್ತೆ ಕೃತಜ್ಞತೆಯೊಡನೆ ಆರಾಧಿಸುವಂತೆ ನಮಗೆ ಕೃಪೆ ತೋರು ದೇವ. ಯೇಸುವಿನ ನಾಮದಲ್ಲಿ ನಿನ್ನ ಕೃಪಾಹಸ್ತ ಒಬ್ಬೊಬ್ಬರನ್ನು ಮುಟ್ಟಲಿ. ಪ್ರತ್ಯೇಕವಾಗಿ ನಿನ್ನ ಸಮ್ಮುಖದಲ್ಲಿ ಕಾಣಿಕೆಗಳನ್ನು ಸಲ್ಲಿಸಿದಂಥ ಸಹೋದರ ವಿನೋದ್ ಕುಮಾರ್ ಗುಲ್ಬರ್ಗ, ಗಿರೀಶ್ ಬೆಂಗಳೂರು, ಬಾಮಿನಿ ಸಿಸ್ಟರ್ ಬೆಂಗಳೂರು, ನವಮಿ ಸಿಸ್ಟರ್ ಹುಬ್ಬಳ್ಳಿ, ವಾಯ್ಲೆಟ್ ಸಿಸ್ಟರ್ ಬೆಂಗಳೂರು, ಕಾವ್ಯಶ್ರೀ ಬೆಂಗಳೂರು, ವೆಂಕಟೇಶ್ ಬೆಂಗಳೂರು, ದೇವಾ ಸುನೀತಾ ಸಿಸ್ಟರ್ ಬೆಂಗಳೂರು, ಈ ಎಲ್ಲ ಕುಟುಂಬಗಳನ್ನು ನಾವು ನೆನೆಸುತ್ತೇವೆ.
ಈ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು ದೇವರೇ. ಇವರ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು. ಇವರ ಮಕ್ಕಳು ಮೊಮ್ಮಕ್ಕಳನ್ನು ದೇವರೇ ಕರ್ತನೆ ಅಭಿವೃದ್ಧಿಪಡಿಸು ದೇವ. ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ದೇವರೇ ಇವರನ್ನು ನೀನು ಸಮೃದ್ಧಿಯಿಂದ ದೇವರೇ ನಿನ್ನ ಕೃಪೆ ತೋರಿ ದೇವರೇ ಕರ್ತನೆ ಅಭಿವೃದ್ಧಿಪಡಿಸು. ಇವರೆಲ್ಲ ಪ್ರಯತ್ನಗಳು ಆಶೀರ್ವಾದ ಹೊಂದಲ್ಪಡಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಯಾವ ಮಕ್ಕಳಿಗಾದರೂ ಸಾಲ ಸಮಸ್ಯೆಗಳು, ಬಡ್ಡಿಯ ಸಮಸ್ಯೆಗಳು, ಮನೆ ಬಾಡಿಗೆ ಕಟ್ಟದೇ ಇರುವಂಥ ಪರಿಸ್ಥಿತಿ, ದೇವರೇ ಅನೇಕ ವಿಧವಾದ ಕೋರ್ಟ್ ಕೇಸುಗಳು, ಅದರ ನಿಮಿತ್ತವಾಗಿ ದೇವರೇ ಕರ್ತನೆ ಸಿಗದೇ ಇರುವಂಥ ಪರಿಹಾರ, ಕರ್ತನೆ ಆ ಬಂಧನಗಳಲ್ಲಿರುವುದಾದರೆ ಇವರಿಗೆ ಪರಿಹಾರ ನೀನು ಅನುಗ್ರಹಿಸಿ ದೇವರೇ ನಿಜವಾದ ನಿಧಿಯಾಗಿರುವಂಥ ನಿನ್ನ ಹಸ್ತದಿಂದ ಈ ಮಕ್ಕಳನ್ನು ಪರಿಪಾಲನೆ ಮಾಡಿ ಇವರ ಅಗತ್ಯತೆಗಳನ್ನು ಸಂಧಿಸಿ ಸಹಾಯ ಮಾಡು. ನೆಲದ ಮಟ್ಟಿಗೆ ನಾವು ತಗ್ಗಿಸಿಕೊಳ್ಳುತ್ತೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಆತ್ಮೀಯ ದೇವಚಂದ್ರೇ, ಈ ಸಂದೇಶಗಳನ್ನು ಅನೇಕ ಸಾವಿರ ಜನರಿಗೆ ನೀವು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವುದಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡುವುದಾದರೆ ಸಂದೇಶಗಳು ಮೊದಲು ನಿಮ್ಮ ಮೊಬೈಲ್ಗೆ ಬರ್ತದೆ. ದೇವರ ಸನ್ನಿಧಾನದಲ್ಲಿ ಹೆದರದಿರು. ನನ್ನ ಮನವಿ ಸೇವೆ ಮೂಲಕವಾಗಿ ಸಹೋದರಿ ಮಗಳು ಮೋನಿಕಾ ಅವರ ಸಂದೇಶವನ್ನು ಆಲಿಸಿರಿ. ಮೋನಿಕಾ ಸೋನಿಕಾ ಅವರು ಹಾಡಿರುವಂಥ ಹಾಡುಗಳನ್ನು ಆಲಿಸಿರಿ. ಆತ್ಮಿಕ ವಿಶೇಷವಾದಂಥ ಅಭಿವೃದ್ಧಿಯನ್ನು ಹೊಂದಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.